ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಪಾಶ್ಚಾತ್ಯ ಧರ್ಮಗಳ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮೊದಲಿಗೆ ಆ ಒಂದು ಧರ್ಮಗಳ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಮುಂಚಿತವಾಗಿ ಏನು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಆ ಪ್ರಪಂಚದ ಒಂದು ಚರಿತ್ರೆ, ಆ ಪುರಾತನ ಕಾಲದಿಂದ ಹಲವಾರು ಧರ್ಮಗಳು ಆ ಹುಟ್ಟು ಮತ್ತು ಬೆಳವಣಿಗೆ ಕಾಣ್ತಾ ಹೋಗ್ತವೆ. ಅಂದರೆ ಆ ಪ್ರಪಂಚದಲ್ಲಿ ಆ ಚರಿತ್ರೆಯ ಒಂದು ಪುರಾತನ ಕಾಲದೊಳಗೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಹಲವಾರು ಧರ್ಮಗಳು ಹುಟ್ಟುತ್ತಾ ಹೋಗ್ತವೆ, ಜೊತೆಗೆ ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತವೆ. ಜೊತೆಗೆ ಅದರಲ್ಲಿ ಪ್ರಮುಖವಾಗಿ ಯಹೂದಿ, ಪಾರ್ಸಿ, ಕ್ರೈಸ್ತ, ಇಸ್ಲಾಂ ಇವು ಪಾಶ್ಚಾತ್ಯ ಪ್ರದೇಶಗಳಲ್ಲಿ ಜನ್ಮವನ್ನು ತಾಳ್ತಾ ಹೋಗ್ತವೆ. ಅಂದರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶಗಳಲ್ಲಿ ಉದಯಿಸಿದಂಥ ಧರ್ಮಗಳನ್ನು ಪಾಶ್ಚಾತ್ಯ ಧರ್ಮಗಳಂತ ಅಥವಾ ಪಾಶ್ಚಾತ್ಯ ಪ್ರದೇಶಗಳಲ್ಲಿ ಈ ಒಂದು ಧರ್ಮಗಳು ಜನ್ಮ ತಾಳ್ತಾ ಹೋಗ್ತವೆ. ಇವುಗಳನ್ನು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರಪ್ಪ ಅಂದ್ರೆ ಸೆಮೆಟಿಕ್ ರಿಲಿಜನ್ಗಳಂತ ಕರಿತಾ ಹೋಗ್ತಾರೆ. ಏನಂತ ಕರಿತಾ ಹೋಗ್ತಾರೆ? ಸೆಮೆಟಿಕ್ ರಿಲಿಜನ್ಗಳಂತ ಕರಿತಾ ಹೋಗ್ತಾರೆ. ಇವು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಹರಡಿಕೊಂಡಿರೋದನ್ನು ನೋಡ್ತಾ ಹೋಗ್ತೀವಿ. ಕೇವಲ ಒಂದು ದೇಶದಲ್ಲಿ ಸೀಮಿತವಾಗಿಲ್ಲ, ಬಹುತೇಕ ಪ್ರಪಂಚದಲ್ಲಿ ಹಲವಾರು ದೇಶಗಳಲ್ಲಿ ಈ ಒಂದು ಧರ್ಮಗಳನ್ನು ಕಾಣ್ತಾ ಹೋಗ್ತೀವಿ. ಈ ಧರ್ಮಗಳು ಯಾಕೆ ಒಂದು ಧರ್ಮಗಳು ಹರಡಿಕೊಳ್ಳೋದನ್ನು ನೋಡೋದಾದಪ್ಪ ಅಂದ್ರೆ ಈ ಒಂದು ಕೆಳಗಿನ ಸಾಮಾನ್ಯ ಅಂಶಗಳ ಬಗ್ಗೆ ನೋಡ್ತಾ ಹೋಗ್ಬೋದು. ಯಾಕಪ್ಪ ಅಂದರೆ ಈ ಒಂದು ಧರ್ಮಗಳು ಏಕದೇವನಲ್ಲಿ ನಂಬಿಕೆಯನ್ನು ಇಟ್ಕೊಳ್ತಾ ಇರ್ತವೆ. ಜೊತೆಗೆ ಆ ದೇವರ ಸಂದೇಶಗಳು ಆ ದೇವದೂತನಿಂದ ಮೂಲಕ ವ್ಯಕ್ತ ಆಗ್ತಾವೆ. ಅಂದರೆ ಆ ಪ್ರವಾದಿಯ ಮೂಲಕ ಏನಾಗ್ತಾವಪ್ಪ ಅಂದ್ರೆ ಆ ದೇವರ ಒಂದು ಸಂದೇಶಗಳು ವ್ಯಕ್ತ ಆಗ್ತಾವೆ ಅನ್ನೋದನ್ನು ಬಲವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ರು. ಜೊತೆಗೆ ಪ್ರವಾದಿಯ ಚಿಂತನೆಗಳನ್ನು ಸಂಕಲಿಸಿದಂಥ ಪವಿತ್ರ ಗ್ರಂಥದ ಒಂದು ಅನುಸರಣೆ ಮಾಡ್ತಾ ಹೋಗ್ತಾರೆ. ಆ ಪ್ರವಾದಿಯ ಚಿಂತನೆಗಳನ್ನು ಸಂಕಲಿಸಿದಂಥ ಪವಿತ್ರ ಗ್ರಂಥದ ಒಂದು ಅನುಸರಣೆಯನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನಿರ್ದಿಷ್ಟ ವಿಧಿ ನಿಷೇಧಗಳ ಪಾಲನೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆ ಒಂದೇ ಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಅಂಶಗಳು ಈ ಒಂದು ಪಾಶ್ಚಾತ್ಯ ಧರ್ಮಗಳಲ್ಲಿ ಕಾಣ್ತಾ ಹೋಗ್ತವೆ. ಜೊತೆಗೆ ಈ ಒಂದು ರಿಲಿಜನ್ ಪದಕ್ಕೆ ಸಮವಾಗಿ ಯಾವ ಪದ ಬಳಸ್ತಾವಪ್ಪ ಅಂದ್ರೆ ಧರ್ಮ ಅಂತ ಬಳಸ್ತವೆ. ಯಾವ ಪದ ಬಳಸ್ತೀವಿ? ರಿಲಿಜನ್ ಎಂಬ ಪದಕ್ಕೆ ಸಮನಾದಂಥ ಪದ ಯಾವ ಬಳಸ್ತಾವಪ್ಪ ಅಂದ್ರೆ ಧರ್ಮ ಅಂತ ಬಳಸ್ತಾ ಹೋಗ್ತೀವಿ. ಅವುಗಳ ಬಗ್ಗೆ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಯಹೂದಿ ಧರ್ಮಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಯಾವ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೇವೆ ಅಂದರೆ ಯಹೂದಿ ಧರ್ಮಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಪಾಶ್ಚಾತ್ಯ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ ಅಂದರೆ ಯಹೂದಿ ಅಥವಾ ಜುಡಾಯಿಸಮ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಅತ್ಯಂತ ಪ್ರಾಚೀನ ಧರ್ಮ ಯಾವುದಪ್ಪ ಅಂದ್ರೆ ಯಹೂದಿ ಅಥವಾ ಜುಡಾಯಿಸಮ್ ಅಂತ ಕರಿತಾ ಹೋಗ್ತಾರೆ. ಇದರ ಅನುಯಾಯಿಗಳನ್ನು ಏನಂತ ಕರಿತಾರಪ್ಪ ಅಂದ್ರೆ ಜೂಗಳು ಅಥವಾ ಯಹೂದ್ಯರು ಅಂತಂದು ಕರಿತಾ ಹೋಗ್ತಾರೆ. ಅದರ ಅನುಯಾಯಿಗಳನ್ನು ಏನಂತ ಕರಿತಾರಪ್ಪ ಅಂದ್ರೆ ಜೂಗಳು ಅಥವಾ ಯಹೂದ್ಯರು ಅಂತಂದು ಕರಿತಾ ಹೋಗ್ತೀವಿ. ಈ ಯಹೂದ್ಯರ ಆದಿಮ ಭಾಷೆಯನ್ನು ಇಬ್ರೋ ಅಂತ ಕರಿತಾ ಹೋಗ್ತಾರೆ. ಯಾರ ಒಂದು ಆದಿಮ ಭಾಷೆಯನ್ನು ಇಬ್ರೋ ಅಂತ ಕರಿತಾವಪ್ಪ ಅಂದ್ರೆ ಯಹೂದ್ಯರ ಒಂದು ಆದಿಮ ಭಾಷೆಯನ್ನು ಇಬ್ರೋ ಅಂತ ಕರಿತಾ ಹೋಗ್ತಾರೆ. ಇವರ ದೇವರು ಯಾವುದಪ್ಪ ಅಂದ್ರೆ ಯಾವೇ. ಇವರ ದೇವರು ಯಾವುದು? ಯಾವೇ. ಹೆಸರು ಎಷ್ಟು ವಿಭಿನ್ನವಾಗಿದೆ ನೋಡಿರಿ. ಇವರ ದೇವರು ಯಾವೇ ಅಂತ ನೋಡ್ತಾ ಹೋಗ್ತೀವಿ. ಅಬ್ರಾಹಿಂ ಅಥವಾ ಎಬ್ರಾಹಿಂ ಇವರ ಒಂದು ಮೂಲ ಪುರುಷ ಅಂತ ಕರಿತಾ ಹೋಗ್ತೀವಿ. ಇವರ ಒಂದು ಮೂಲ ಪುರುಷ ಯಾರಪ್ಪ ಅಂದ್ರೆ ಅಬ್ರಾಹಿಂ ಅಥವಾ ಎಬ್ರಾಹಿಂ ಇವರ ಒಂದು ಮೂಲ ಪುರುಷನನ್ನು ನೋಡ್ತಾ ಹೋಗ್ತೀವಿ. ಹಾಗೂ ಮೋಸೆಸ್ ಇವರ ಪ್ರವಾದಿಯನ್ನು ಕಾಣ್ತಾ ಹೋಗ್ತೀವಿ. ಪ್ರವಾದಿ ಅಂದರೆ ಏನಪ್ಪ ಅಂದ್ರೆ ಆ ಧರ್ಮದ ಸಂದೇಶಗಳನ್ನು ಆ ಒಂದು ಒಬ್ಬ ವ್ಯಕ್ತಿಯ ಮೂಲಕ ವ್ಯಕ್ತವಾಗುವುದನ್ನು ಪ್ರವಾದಿ ಅಂತ ಕರಿತಾರೆ. ಆ ಪ್ರವಾದಿಯ ಮೇಲೆ ಜನರು ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿ ಕೂಡ ಯಹೂದಿ ಧರ್ಮದ ಒಂದು ಮೂಲ ಪುರುಷ ನೋಡೋದಾದ ಅಬ್ರಾಹಿಂನನ್ನು ನೋಡ್ತಾ ಹೋಗ್ತೀವಿ. ಮತ್ತು ಜೊತೆಗೆ ಮೋಸೆಸ್ನ ಪ್ರವಾದಿಯನ್ನು ಕಾಣ್ತಾ ಹೋಗ್ತೀವಿ. ಈ ಧರ್ಮದ ತತ್ವಗಳು ಹಾಗೂ ಪರಂಪರೆಗಳು ಮುಂದೆ ಉಗಮಿಸಿದಂಥ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಕ್ಕೂ ಆ ಬುನಾದಿ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಕ್ಕೂ ಈ ಒಂದು ಧರ್ಮದ ತತ್ವಗಳು ಹಾಗೂ ಪರಂಪರೆಗಳು ಇವೆರಡು ಧರ್ಮಗಳಿಗೆ ಬುನಾದಿ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಅಬ್ರಾಹಿಂನನ್ನು ಏನು ಪ್ರಮುಖವಾಗಿ ಕಾಣುವಂಥ ಈ ಮೂರು ಧರ್ಮಗಳನ್ನು ಅಬ್ರಾಹಮಿಯ ಅಂತ ಧರ್ಮಗಳನ್ನು ಕರಿತಾ ಹೋಗ್ತೀವಿ. ಅಂದ್ರೆ ಅಬ್ರಾಹ್ಮನನ್ನು ಪ್ರಮುಖನಾಗಿ ಕಾಣುವ ಈ ಮೂರು ಧರ್ಮಗಳನ್ನು ಅಬ್ರಾಹಮಿಯ ಅಂತಂದು ಕರಿತಾ ಹೋಗ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ
ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ ಅಂದರೆ ಯಹೂದಿ ಅಂತ ಕರಿತಾ ಹೋಗ್ತೀವಿ. ಆ ಯಹೂದಿಯ ಅನುಯಾಯಿಗಳನ್ನು ಜೂ ಅಥವಾ ಯಹೂದ್ಯ ಅಂತ ಕರಿತಾ ಹೋಗ್ತಾರೆ. ಆ ಯಹೂದ್ಯರ ಒಂದು ಆದಿಮ ಭಾಷೆಯನ್ನು ಇಬ್ರು ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಆ ಒಂದು ಇವರ ದೇವರನ್ನು ಯಾವ್ಯ ಅಂತ ನೋಡ್ತಾ ಹೋಗ್ತೀವಿ. ಅಬ್ರಾಹಿಮ್ನನ್ನು ಮೂಲ ಪುರುಷ ಅಂತ ನೋಡ್ತಾ ಹೋಗ್ತೀವಿ. ಮೋಸೆಸನ್ನು ಇವರ ಪ್ರವಾದಿಯಾಗಿ ಕಾಣ್ತಾ ಹೋಗ್ತೀವಿ. ಈ ಒಂದು ಅಬ್ರಾಹಿಮ್ನನ್ನು ಹಿಡಿದುಕೊಂಡು ಆ 3 ಧರ್ಮಗಳು ಕ್ರೈಸ್ತ, ಇಸ್ಲಾಂ, ಅಬ್ರಾಹಿಮ್ನನ್ನು ಸೇರಿಕೊಂಡು ಅಬ್ರಾಹ್ಮೀಯ ಧರ್ಮಗಳನ್ನು ಕರಿತಾ ಹೋಗ್ತೇವೆ. ಇದಿಷ್ಟೇನಪ್ಪ ಅಂದ್ರೆ ಯಹೂದಿ ಧರ್ಮಗಳ ಬಗ್ಗೆ ನೋಡ್ತಾ ಹೋಗಿ. ಹಾಗಾದರೆ ಯಹೂದ್ಯರ ಇತಿಹಾಸ ನೋಡೋದಾದ್ರೆ ಡೇವಿಡ್ ಎಂಬಾತನನ್ನು ಯಹೂದ್ಯರು ತಮ್ಮ ಆದಿ ದೊರೆ ಅಂತ ಭಾವಿಸುತ್ತಾರೆ. ಯಾರು? ಡೇವಿಡ್ ಎಂಬಾತನನ್ನು ಯಹೂದ್ಯರು ಏನು ಮಾಡ್ತಾ ಹೋಗ್ತಾರೆ, ನಮ್ಮ ಒಂದು ಮೂಲ ದೊರೆ, ಆದಿ ದೊರೆ ಅಂತಂದು ಅಂದ್ಕೊಂಡಿರ್ತಾರೆ. ಈತ ಶಕ್ತಿ ಮತ್ತು ಆಕಾರದಲ್ಲಿ ತನಕ್ಕಿಂತ ಹಲವು ಪಟ್ಟ ದೊಡ್ಡವನಾದ ಗೊಲಾಯತ್ ಎಂಬಾತನನ್ನು ಸೋಲಿಸಿ ಯಹೂದ್ಯರಿಗೆ ಅರಸನಾಗ್ತಾನೆ. ಅಂದ್ರೆ ಈ ಡೇವಿಡ್ ಎಂಬಾತ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ತನಕ್ಕಿಂತ ಶಕ್ತಿ ಮತ್ತು ಆಕಾರದಲ್ಲಿ ಹಲವು ಪಟ್ಟು ದೊಡ್ಡವನಾದಂಥ ಈ ಗೊಲಾಯತನನ್ನು ಸೋಲಿಸಿ ಯಹೂದ್ಯರಿಗೆ ಪಾಲಿಗೆ ಏನಾಗ್ತಾನಪ್ಪ ಅಂದ್ರೆ ಅರಸನಾಗ್ತಾನೆ. ಇವನ ನಂತರ ಮಗ ಯಾರು? ಸಾಲೋಮನ್ ಎಂಬುವನು ಏನು ಮಾಡ್ತಾ ಹೋಗ್ತಾನೆ, ಈತ ಪ್ರಸಿದ್ಧ ದೊರೆಯಾಗಿ ದೀರ್ಘಕಾಲ ರಾಜ್ಯಭಾರ ಮಾಡ್ತಾ ಹೋಗ್ತಾನೆ. ಸಾಲೋಮನ್ ತನ್ನ ರಾಜ್ಯದಲ್ಲಿ ಯಹೂದ್ಯರ ಒಂದು ಮೊದಲ ದೇವಾಲಯವನ್ನು ಕಟ್ಟಿಸ್ತಾ ಹೋಗ್ತಾನೆ. ಯಾರು ಕಟ್ಟಿಸ್ತಾ ಹೋಗ್ತಾರೆ? ಸಾಲೋಮನ್ ತನ್ನ ರಾಜ್ಯದಲ್ಲಿ ಯಹೂದ್ಯರ ಮೊದಲ ಒಂದು ದೇವಾಲಯವನ್ನು ಕಟ್ಟಿಸ್ತಾ ಹೋಗ್ತಾನೆ. ಅಂದ್ರೆ ಮೊದಲಿಗೆ ಡೇವಿಡ್ ಎಂಬಾತನನ್ನು ಏನು ಮಾಡ್ತಾ ಹೋಗ್ತಾನೆ, ಗೊಲಾಯತನ ಎಂಬಾತನನ್ನು ಸೋಲಿಸಿ ಆ ಒಂದು ಯಹೂದ್ಯರ ಪಾಲಿಗೆ ಅರಸನಾಗ್ತಾನೆ. ಆ ಒಂದು ಡೇವಿಡ್ನ ಮಗನಾದಂಥ ಸಾಲೋಮನ್ ಏನಾಗ್ತಾನಪ್ಪ ಅಂದ್ರೆ ದೀರ್ಘಕಾಲ ರಾಜ್ಯಭಾರ ಮಾಡ್ತಾ ಹೋಗ್ತಾನೆ. ಆ ಒಂದು ರಾಜ್ಯಭಾರ ಮಾಡುವಂಥ ಸಂದರ್ಭದಲ್ಲಿ ಯಹೂದ್ಯರ ಒಂದು ಮೊದಲ ದೇವಾಲಯವನ್ನು ಕಟ್ಟಿಸ್ತಾ ಹೋಗ್ತಾನೆ. ತದನಂತರದಲ್ಲಿ ಸಾಲೋಮನ್ ತೀರಿಕೊಂಡ ಮೇಲೆ ಆ ಯಹೂದಿ ರಾಜ್ಯವು 2 ಪ್ರಾಂತ್ಯಗಳಾಗಿ ಒಡೆದು ಹೋಗ್ತೈತಿ. ಏನಪ್ಪ, ಆ ಸಾಲೋಮನ್ ತೀರಿಕೊಂಡ ಮೇಲೆ ಆ ಯಹೂದಿ ರಾಜ್ಯವು 2 ಪ್ರಾಂತ್ಯಗಳಾಗಿ ಒಡೆದು ಹೋಗ್ತೈತಿ. ಇವುಗಳನ್ನು ಒಂದು ಇಸ್ರೇಲ್ ಅಂತ ಕರೆದಪ್ಪ ಅಂದರೆ ಇನ್ನೊಂದು ಜೂಡಾ ಅಂತ ಕರಿತಾ ಹೋಗ್ತೀವಿ. ಒಂದು ಇಸ್ರೇಲ್, ಇನ್ನೊಂದು ಜೂಡಾ ಅಂತ ಕರಿತಾ ಹೋಗ್ತೀವಿ. ಈ ಇಸ್ರೇಲು ಜೂಡಾ ಪ್ರಾಂತ್ಯಗಳು ಮುಂದಿನ ಹಲವು ಶತಮಾನಗಳ ಕಾಲ ಒಂದಿಲ್ಲದ ಒಂದು ಆಕ್ರಮಣಕ್ಕೆ ತುತ್ತಾಗ್ತಾ ಇರ್ತವೆ. ಅಂದ್ರೆ ಆ ಸಾಲೋಮನ್ ತೀರಿಕೊಂಡಂಥ ಸಂದರ್ಭದಲ್ಲಿ ಆ ಯಹೂದಿ ರಾಜ್ಯ ಏನಾಗ್ತೈತಪ್ಪ ಅಂದರೆ 2 ಪ್ರಾಂತ್ಯಗಳಾಗ್ತವೆ. ಯಾವುದಪ್ಪ ಅಂದ್ರೆ ಒಂದು ಇಸ್ರೇಲ್ ಪ್ರಾಂತ್ಯ ಆಗ್ತೈತಿ, ಒಂದು ಜೂಡಾ ಪ್ರಾಂತ್ಯ ಆಗ್ತೈತಿ. ಈ ಇಸ್ರೇಲು ಜೂಡಾ ಏನು ಮಾಡ್ತಾವಪ್ಪ ಅಂದ್ರೆ ಹಲವಾರು ಶತಮಾನಗಳು ಒಬ್ಬರಾಗತ್ತೆ, ಇವ್ರು ಹೊಡೆದಾಡೋದು, ಇವರಾಗತ್ತೆ, ಅವರು ಪರಸ್ಪರ ಆಕ್ರಮಣ ಮಾಡ್ತಾ ಹೋಗ್ತಾರೆ. ಈ ಒಂದು ಆಕ್ರಮಣಗಳ ಪರಿಣಾಮ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಯಹೂದಿಗಳು ಆ ಮಧ್ಯ ಪ್ರಾಚ್ಯ ಅಲ್ಲದಷ್ಟೇ ಯುರೋಪ್, ಏಷ್ಯಾ, ಆಫ್ರಿಕಾದಂಥ ಸುತ್ತಮುತ್ತಲಿನ ಖಂಡಗಳಲ್ಲಿ ಚದುರಿ ನೆಲೆಸಬೇಕಾಗ್ತದೆ. ಅಂದ್ರೆ ಈ ಒಂದು ಆಕ್ರಮಣಗಳ ಒಂದು ಪರಿಣಾಮದಿಂದ ಏನಾಗ್ತದಪ್ಪ ಅಂದ್ರೆ ಆ ಯಹೂದಿಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ಒಂದು ಯುರೋಪ್ ಮತ್ತು ಏಷ್ಯಾ, ಆಫ್ರಿಕಾದಂಥ ಖಂಡಗಳಿಗೆ ವಲಸೆ ಹೋಗ್ತಾರೆ. ಈಗ ಯಹೂದ್ಯರ ಒಂದು ನಾಗರಿಕತೆ ಎಂದರೆ ಅಸ್ತಿತ್ವಕ್ಕಾಗಿನ ಹೋರಾಟದ ಕಥೆ ಅಂತ ಕರಿತಾ ಹೋಗ್ತೀವಿ. ಯಹೂದ್ಯರ ಒಂದು ನಾಗರಿಕತೆ ಅಂದರೆ ಏನಪ್ಪ ಅಂದ್ರೆ ಅಸ್ತಿತ್ವಕ್ಕಾಗಿನ ಹೋರಾಟ ಕಥೆ. ಅಂದರೆ ನಮ್ಮ ನೆಲೆಯನ್ನು ಹುಡುಕುವಂಥ ಒಂದು ನೆಲಕ್ಕಾಗಿ ಹೋರಾಟ ಅಂತ ಕರಿತಾ ಹೋಗ್ತೀವಿ. ತಮ್ಮ ಒಂದು ಅಸ್ತಿತ್ವ ಉಳಿಸಿಕೊಳ್ಳುವ ಸಲುವಾಗಿ ಹೋರಾಟದ ಕಥೆ ಅಂತ ಕರಿತಾ ಹೋಗ್ತೀವಿ. ಯಾರ ಒಂದು ನಾಗರಿಕತೆ ಅಂದರೆ ಯಹೂದ್ಯರ ಒಂದು ನಾಗರಿಕತೆಯನ್ನು ನೋಡ್ತಾ ಹೋಗ್ತೀವಿ. ತದನಂತರದಲ್ಲಿ ನೋಡ್ತಾ ಹೋಗೋಣ, 2ನೇ ಮಹಾಯುದ್ಧದ ಒಂದು ಸಮಯದಲ್ಲಿ ಈ ಜರ್ಮನಿಯ ಸರ್ವಾಧಿಕಾರಿ ಆಗಿದ್ದಂಥ ಹಿಟ್ಲರ್ ಏನು ಮಾಡ್ತಾ ಹೋಗ್ತಾನಪ್ಪ, ಸುಮಾರು 60 ಲಕ್ಷ ಯಹೂದಿಗಳನ್ನು ಕೊಲ್ಲಿಸಿಬಿಡ್ತಾನೆ. ಯಾವ ಸಮಯದಲ್ಲಿ? 2ನೇ ಮಹಾಯುದ್ಧದ ಒಂದು ಸಮಯದಲ್ಲಿ ಜರ್ಮನಿಯ ಸರ್ವಾಧಿಕಾರಿಯಾದಂಥ ಹಿಟ್ಲರ್ 60 ಲಕ್ಷ ಯಹೂದಿಗಳನ್ನು ಕೊಲ್ಲಿಸ್ತಾ ಹೋಗ್ತಾನೆ. ಈ 2ನೇ ಮಹಾಯುದ್ಧ ಮುಗಿದ ಬಳಿಕ ವಿಶ್ವಸಂಸ್ಥೆ ಏನು ಮಾಡ್ತಾ ಹೋಗ್ತಪ್ಪ ಅಂದರೆ ವಿಶ್ವಸಂಸ್ಥೆಯ ಒಂದು ನೆರವಿನೊಂದಿಗೆ ಯಹೂದಿಯರಿಗೊಂದೇ ಇಸ್ರೇಲ್ ಎಂಬ ರಾಷ್ಟ್ರವನ್ನು ನಿರ್ಮಾಣ ಮಾಡಿಕೊಡ್ತಾ ಹೋಗ್ತದೆ. ಯಾರ ಒಂದು ನೆರವಿನಿಂದ ಒಂದು ಹೊಸ ದೇಶ ಸೃಷ್ಟಿ ಆಗ್ತದಪ್ಪ ಅಂದ್ರೆ ಆ ವಿಶ್ವಸಂಸ್ಥೆಯ ಒಂದು ನೆರವಿನೊಂದಿಗೆ ಯಹೂದಿಯರಿಗೆಂದೇ ಈ ಇಸ್ರೇಲ್ ದೇಶ ಏನಾಗ್ತದಪ್ಪ ಅಂದ್ರೆ ನಿರ್ಮಾಣ ಆಗ್ತೈತಿ. ಆ ಪ್ರಪಂಚದಾದ್ಯಂತ ಹರಡಿ ಹೋಗಿದ್ದಂಥ ಯಹೂದಿಯರಿಗೆ 3000 ವರ್ಷಗಳ ನಂತರ ತಮ್ಮದೆಂಬ ಒಂದು ಮಾತೃಭೂಮಿ ಸಿಗ್ತಾ ಹೋಗ್ತೈತಿ. ಅಂದ್ರೆ ಎಷ್ಟು ವರ್ಷಗಳು? 3000 ವರ್ಷಗಳ ನಂತರ ತಮ್ಮದೇ ಒಂದು ಆದಂಥ ಮಾತೃಭೂಮಿಯನ್ನು ಸಿಗ್ತಾ ಹೋಗ್ತೈತಿ. ಹೀಗೆ ಇಬ್ರು ಬೈಬಲ್ ಯಹೂದಿಗಳ ಒಂದು ಪವಿತ್ರ ಗ್ರಂಥವನ್ನು ನೋಡ್ತಾ ಹೋಗ್ತೀವಿ. ಯಾವ ಒಂದು ಯಹೂದಿಗಳ ಮೂಲ ಪವಿತ್ರ ಗ್ರಂಥ ನೋಡೋದಾದ್ರೆ ಇಬ್ರು ಬೈಬಲ್ ಅನ್ನೋದು ಯಹೂದಿಗಳ ಮೂಲ ಪವಿತ್ರ ಗ್ರಂಥ ಅಂತ ನೋಡ್ತಾ ಹೋಗ್ತೀವಿ. ಇದನ್ನು ಓಲ್ಡ್ ಟೆಸ್ಟಮೆಂಟ್ ಎಂದು ಕರಿತಾ ಹೋಗ್ತಾರೆ.
ಯಾವುದನ್ನು ಓಲ್ಡ್ ಟೆಸ್ಟ್ಮೆಂಟ್ ಅಂತ ಕರಿತಾರಪ್ಪ ಅಂದ್ರೆ ಇಬ್ರೋ ಬೈಬಲನ್ನು ಓಲ್ಡ್ ಟೆಸ್ಟ್ಮೆಂಟ್ ಅಂತ ಕರಿತಾ ಹೋಗ್ತಾರೆ. ಇದರಲ್ಲಿ 3 ಭಾಗಗಳನ್ನು ಕಾಣ್ತಾ ಹೋಗ್ತೀವಿ. ಒಂದನೇದು ಕಾನೂನು, ಬರಹಗಳು ಮತ್ತು ಪ್ರವಾದಿ ಮೋಸಸ್ರವರ ನುಡಿಗಳನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಓಲ್ಡ್ ಟೆಸ್ಟ್ಮೆಂಟ್ ಒಳಗೆ 3 ವಿಭಾಗಗಳನ್ನು ಕಾಣ್ತಾ ಹೋಗ್ತೀವಿ. ಒಂದು ಕಾನೂನುಗಳ ಬಗ್ಗೆ, ಇನ್ನೊಂದು ಬರಹಗಳ ಬಗ್ಗೆ, ಇನ್ನೊಂದು ಪ್ರವಾದಿ ಮೋಸಸ್ರವರ ಬಗ್ಗೆ ಒಂದು ನುಡಿಗಳು ಇರೋದನ್ನು ನೋಡ್ತಾ ಹೋಗ್ತೀವಿ. ಇವು ವಿಧಿಸುವ ಒಂದು 10 ಕಟ್ಟಳೆಗಳಂತೂ ನೋಡೋದಾದಪ್ಪ ಅಂದ್ರೆ ಯಾವೇ ಹೊರತಾಗಿ ಬೇರೆ ದೇವರಿಲ್ಲ. ಅಂದ್ರೆ ಈ ಯಹೂದ್ಯರ ಒಂದು ದೇವರು ಯಾವುದಪ್ಪ ಅಂದ್ರೆ ಯಾವೇ ಒಂದು ದೇವರನ್ನು ನೋಡ್ತಾ ಹೋಗ್ತೇವೆ. ಈ ಯಾವೇ ಒಂದು ದೇವರನ್ನು ಬಿಟ್ಟು ಮತ್ಯಾವ ದೇವರು ಇಲ್ಲ ಅಂತಂದು ನಂಬಿಕೆಯನ್ನು ನೋಡ್ತಾ ಹೋಗ್ತಾರೆ. ಇವರು ಮೂರ್ತಿ ಪೂಜೆಯನ್ನು ಮಾಡ್ತಾ ಇರಲಿಲ್ಲ. ದೇವರ ಹೆಸರಿಗೆ ಕಳಂಕ ತರಬಾರ್ದಂತ ಹೇಳ್ಕೊಳ್ತಾ ಹೋಗ್ತಾರೆ. ಸಬ್ಬತ್ ದಿನವನ್ನು ಪವಿತ್ರ ದಿನ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಆ ಸಬ್ಬತ್ ದಿನ ಅಂದರೆ ಏನಪ್ಪ ಅಂದ್ರೆ ಆ ದೇವರು ಸೃಷ್ಟಿಕ್ರಿಯೆಯಿಂದ ವಿರಮಿಸಿದಂಥ ದಿನ. ಅಂದ್ರೆ ಆ ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆವರೆಗಿನ ಅವಧಿಯನ್ನು ಆ ದೇವರು ಸೃಷ್ಟಿಕ್ರಿಯೆಯಿಂದ ವಿರಮಿಸಿದಂಥ ದಿನವನ್ನು ಕರಿತಾ ಹೋಗ್ತಾರೆ. ಆ ದೇವರು ಸೃಷ್ಟಿಕ್ರಿಯೆಯಿಂದ ವಿರಮಿಸಿದ ದಿನವನ್ನು ಏನಂತ ಕರಿತಾವಪ್ಪ ಅಂದ್ರೆ ಸಬ್ಬತ್ ದಿನ ಅಂತ ಕರಿತಾವೆ. ಸಬ್ಬತ್ ದಿನ ಯಾವಾಗಪ್ಪ ಅಂದ್ರೆ ಶುಕ್ರವಾರದ ಒಂದು ಸಂಜೆಯಿಂದ ಶನಿವಾರದ ಒಂದು ಸಂಜೆವರೆಗಿನ ಅವಧಿಯನ್ನು ಸಬ್ಬತ್ ದಿನ ಅಂತ ಕರಿತಾ ಹೋಗ್ತೀವಿ. ಈ ದಿನವನ್ನು ಪವಿತ್ರ ಅಂತಂದು ಕಾಣ್ತಾ ಹೋಗ್ತಾರೆ. ಜೊತೆಗೆ ತಂದೆ ತಾಯಿಯನ್ನು ಗೌರವಿಸ್ಬೇಕಂತ ಹೇಳ್ತಾ ಹೋಗ್ತಾರೆ. ವ್ಯಭಿಚಾರ ಮಾಡಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು, ಅಸೂಯೆ ಪಡಬಾರದು ಎಂಬುದು ಈ ಒಂದು ಧರ್ಮದ 10 ಕಟ್ಟಳೆಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಧರ್ಮದ ಮೂಲ ಪವಿತ್ರ ಗ್ರಂಥ ಯಾವುದಪ್ಪ ಅಂದರೆ ಇಬ್ರೋ ಬೈಬಲ್ ಅಂತ ಕರಿತಾ ಹೋಗ್ತೀವಿ. ಅದನ್ನು ಏನಂತ ಕರಿತಪ್ಪ ಅಂದ್ರೆ ಓಲ್ಡ್ ಟೆಸ್ಟ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಅದರ 3 ಭಾಗಗಳನ್ನು ಕಾಣ್ತಾ ಹೋಗ್ತೀವಿ. ಕಾನೂನು, ಬರಹಗಳು, ಪ್ರವಾದಿ ಮೋಸೆಸ್ ಅವರ ಒಂದು ನುಡಿಗಳನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಯಹೂದಿ ಧರ್ಮದ ಒಂದು ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋದ್ವಿ. ಇನ್ನೊಂದು ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಒಂದನೇದು ಪಾರ್ಸಿ ಧರ್ಮ. ಈ ಹಿಂದೆ ಯಹೂದಿ ಧರ್ಮದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದೇ ರೀತಿಯಾದಂಥ ಒಂದು ಪಾರ್ಸಿ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಪಾರ್ಸಿ ಧರ್ಮವು ಪರ್ಷಿಯಾದಲ್ಲಿ ಪ್ರಾರಂಭವಾದರೂ ಭಾರತದಲ್ಲಿ ತನ್ನದೇ ಆದಂಥ ಪ್ರಭಾವವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಪಾರ್ಸಿ ಧರ್ಮವು ಪರ್ಷಿಯಾ ಅಂದರೆ ಇವಾಗಿನ ಇರಾನ್ ದೇಶ, ಈಗೇನು ಯುದ್ಧ ನಡೀತಾ ಇದೆಯಲ್ಲ, ಈ ಇರಾನ್ ದೇಶ ಏನು ಕರಿತಾ ಹೋಗ್ತಲ್ಲ ಅದು ಮೊದಲಿಗೆ ಪರ್ಷಿಯಾ ಅಂತ ಕರಿತಾ ಹೋಗ್ತಿದ್ವಿ. ಈ ಒಂದು ಪಾರ್ಸಿ ಧರ್ಮವು ಮೂಲತಃ ಎಲ್ಲಿ ಕಂಡು ಬರ್ತಾ ಹೋಗ್ತದಪ್ಪ ಅಂದ್ರೆ ಇರಾನ್ ದೇಶದಲ್ಲಿ ಕಂಡು ಬರ್ತಾ ಹೋಗ್ತೈತಿ. ಆದರೆ ಅದರ ಒಂದು ಪ್ರಭಾವವನ್ನು ಎಲ್ಲಿ ಕಾಣ್ತಾ ಹೋಗ್ತಪ್ಪ ಅಂದ್ರೆ ಭಾರತ ದೇಶದೊಳಗೆ ಕಾಣ್ತಾ ಹೋಗ್ತೇವೆ. ಜೊತೆಗೆ ಆ ಮುಸಲ್ಮಾನರ ದಾಳಿಯ ಕಾಲದಲ್ಲಿ ಹಂತವಾಗಿ ಅವರು ಭಾರತದಲ್ಲಿ ಬಂದು ನೆಲೆಸ್ತಾ ಹೋಗ್ತಾರೆ. ಅಂದ್ರೆ ಆ ಒಂದು ಪರ್ಷಿಯಾ ದೇಶಕ್ಕೆ ಮುಸಲ್ಮಾನರ ಒಂದು ದಾಳಿಯ ಕಾಲದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಸ್ವಲ್ಪ ಹಂತವಾಗಿ ಅವರು ಭಾರತಕ್ಕೆ ಬಂದು ನೆಲೆಸ್ತಾ ಹೋಗ್ತಾರೆ. ವಿಶ್ವದ ಬೇರೆ ಯಾವುದೇ ಭಾಗಕ್ಕಿಂತ ಭಾರತದಲ್ಲಿ ಹೆಚ್ಚು ಪಾರ್ಸಿ ಜನಾಂಗದವರು ಇರ್ತಾ ಹೋಗ್ತಾರೆ. ಅಂದ್ರೆ ಪ್ರಪಂಚದ ಯಾವುದೇ ಭಾಗದಲ್ಲಿ ನೋಡಿದರೂ ಕೂಡ ಆ ಭಾಗಕ್ಕಿಂತ ಭಾರತದಲ್ಲಿ ಅತಿ ಹೆಚ್ಚು ಪಾರ್ಸಿ ಜನಾಂಗದವರನ್ನು ಇರೋದನ್ನು ಕಾಣ್ತಾ ಹೋಗ್ತೇವೆ. ಜೊತೆಗೆ ಭಾರತದ ಒಂದು ಅರ್ಥವ್ಯವಸ್ಥೆ, ಸೈನ್ಯ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರ ಒಂದು ಕೊಡುಗೆಯನ್ನು ಪ್ರಮುಖವಾಗಿ ಕಾಣ್ತಾ ಹೋಗ್ತೇವೆ. ಜೊತೆಗೆ ಈ ಪಾರ್ಸಿ ಧರ್ಮವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಜರಾತುಷ್ಟ್ರ. ಯಾರು? 6ನೇ ಶತಮಾನದಲ್ಲಿ, ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಜರಾತುಷ್ಟ್ರ ಅನ್ನೋನು ಏನು ಮಾಡ್ತಾನಪ್ಪ ಅಂದ್ರೆ ಪಾರ್ಸಿ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಈತನು ಇರಾನಿನ ಒಬ್ಬ ಪ್ರವಾದಿ ಮತ್ತು ಧಾರ್ಮಿಕ ಸುಧಾರಕ. ಇವನು ಜರಾತುಷ್ಟ್ರನು ಒಬ್ಬ ಇರಾನಿನ ಒಬ್ಬ ಪ್ರವಾದಿ ಜೊತೆಗೆ ಧಾರ್ಮಿಕ ಸುಧಾರಕ ಅಂತ ನೋಡ್ತಾ ಹೋಗ್ತೀವಿ. ಹೀಗಾಗಿ ಈ ಧರ್ಮವನ್ನು ಜೊರಾಸ್ಟ್ರಿಯನ್ ಧರ್ಮ ಅಂತ ಕರಿತಾ ಹೋಗ್ತೀವಿ. ಇವರ ಒಂದು ಧರ್ಮವನ್ನು ಜೊರಾಸ್ಟ್ರಿಯನ್ ಧರ್ಮ ಅಂತ ಕರಿತಾ ಹೋಗ್ತೀವಿ. ಅಹೂರ್ ಮಜಾತ್ ಅನ್ನೋದು ಇವರ ಒಂದು ದೇವರನ್ನು ಕಾಣ್ತಾ ಹೋಗ್ತೀವಿ. ಉಪವಾಸ, ಬ್ರಹ್ಮಚರ್ಯ ಹಾಗೂ ನೈರ್ಮಲ್ಯದ ಇವರೊಂದು ಆಚರಣೆಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಉಪವಾಸ ಮಾಡೋದು, ಬ್ರಹ್ಮಚರ್ಯವನ್ನು ಆಚರಣೆ ಮಾಡೋದು, ನೈರ್ಮಲ್ಯತೆ ಇರೋದನ್ನು ಇವರೊಂದು ಆಚರಣೆಗಳಂತ ನೋಡ್ತಾ ಹೋಗ್ತೀವಿ. ಆ ಪಾರ್ಸಿ ಧರ್ಮ ಪ್ರಾಚೀನ ವೈದಿಕ ಆಚರಣೆಗಳಿಗೆ ಹತ್ತಿರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಉದಾಹರಣೆಗೆ ಒಳಿತು ಕೆಡುಕುಗಳ ನಡುವಿನ ಸಂಘರ್ಷದಲ್ಲಿ ಒಳಿತು ಗೆಲುವು ಸಾಧಿಸುವುದರಿಂದ ಮಾನವ ಒಳಿತನ್ನೇ ಮಾಡಬೇಕು ಎಂಬುದು ಇವರ ನಂಬಿಕೆ. ಅಂದ್ರೆ ಇವರದ್ದು ಒಂದು ವೈದಿಕ ಆಚರಣೆಗಳಿಗೆ ಅತ್ಯಂತವಾದಂಥ ಒಲವನ್ನು ಹೊಂದಿತ್ತು. ಯಾಕಪ್ಪ ಅಂದ್ರೆ ಆ ಒಳಿತು ಕೆಡುಕುಗಳ ನಡುವಿನ ಸಂಘರ್ಷದಲ್ಲಿ ಯಾವತ್ತು ಒಳಿತು ಅನ್ನೋದು ಗೆದ್ದೇ ಗೆಲ್ಲುತ್ತೆ ಎನ್ನುವುದು
ಒಳಿತು ಗೆಲುವು ಸಾಧಿಸಲು ಆ ಮಾನವನು ಒಳಿತನ್ನೇ ಆಯ್ಕೆ ಮಾಡಬೇಕೆಂಬುದು ಅವರ ನಂಬಿಕೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಸೂರ್ಯೋಪಾಸನೆಯು ಇದೇ ರೀತಿಯ ನಂಬಿಕೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಆ ಪಾರ್ಸಿಗಳ ಧರ್ಮ ಗ್ರಂಥವಾದ ಅವೆಸ್ತಾದಲ್ಲಿ ಇವರ ಒಂದು ಧಾರ್ಮಿಕ ಗ್ರಂಥ ಯಾವುದು? ಪಾರ್ಸಿ ಧರ್ಮದ ಒಂದು ಧಾರ್ಮಿಕ ಗ್ರಂಥ ಯಾವುದಪ್ಪ ಅಂದ್ರೆ ಅವೆಸ್ತಾದಲ್ಲಿ ಬರುವಂಥ ಪದ್ಯ ಮತ್ತು ಶ್ಲೋಕ ರೂಪದ ಒಂದು ಸಾಹಿತ್ಯವನ್ನು ಗಾಥಾ ಅಂತ ಕರಿತಾ ಹೋಗ್ತೀವಿ. ಯಾವ ಒಂದು ಗ್ರಂಥದಲ್ಲಿ ಬರುವಂಥ ಪದ್ಯ ಅಥವಾ ಶ್ಲೋಕ ರೂಪದ ಸಾಹಿತ್ಯವನ್ನು ಗಾಥಾ ಅಂತ ಕರಿತಾವಪ್ಪ ಅಂದ್ರೆ ಅವೆಸ್ತಾ ಗ್ರಂಥದಲ್ಲಿರುವಂಥ ಗದ್ಯ ಮತ್ತು ಪದ್ಯ ರೂಪದ ಒಂದು ಸಾಹಿತ್ಯವನ್ನು ಗಾಥಾ ಅಂತ ಕರಿತೀವಿ. ಹಾಗೆಯೇ ಪೂಜೆ, ಆರಾಧನೆ, ಆಚರಣೆಗಳಿಗೆ ಸಂಬಂಧಿಸಿದಂಥ ಭಾಗವನ್ನು ಯಶ್ನ ಅಂತ ಕರಿತಾ ಇದ್ರು. ಯಶ್ನ ಅಂತ ಕರಿತಾ ಹೋಗ್ತಿದ್ರು. ಜೊತೆಗೆ ಇವೆಲ್ಲವೂ ಸಂಸ್ಕೃತ ಮೂಲದ ಪದಗಳು ಎನ್ನುವುದನ್ನು ಗಮನಿಸಬೇಕಾಗತ್ತೆ. ಅಂದರೆ ಒಂದು ಗಾಥಾ ಅಂತ ಪದಗಳು ನೋಡ್ತೀವಿ, ಯಶ್ನ ಅಂತ ಪದಗಳು ನೋಡ್ತೀವಿ. ಇವು ಮೂಲತಃ ಯಾವ ಪದಗಳಪ್ಪ ಅಂದ್ರೆ ಸಂಸ್ಕೃತ ಪದಗಳು. ಅಂದರೆ ಪಾರ್ಸಿ ಧರ್ಮ ಇರಾನ್ ದೇಶದಲ್ಲಿ ಹುಟ್ಟಿದರೂ ಕೂಡ ಅದರ ಪ್ರಭಾವವನ್ನು ಭಾರತ ದೇಶದಲ್ಲೂ ಕಂಡು ಬರ್ತವೆ. ಉದಾಹರಣೆಗೆ ಈ ಒಂದೆರಡೂ ಪದಗಳು ಈ ಒಂದು ಭಾರತದ ಒಂದು ಪದಗಳನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಪಾರ್ಸಿ ಧರ್ಮದ ಬಗ್ಗೆ ನೋಡ್ತಾ ಹೋದ್ವಿ. ಇವತ್ತಿನ ತರಗತಿಯೊಳಗೆ ಯಹೂದ್ಯರು ಮತ್ತು ಪಾರ್ಸಿ ಧರ್ಮಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ವಿ. ಈ ಒಂದು ತರಗತಿ ಇಷ್ಟಾಗಿದ್ದರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಮ್ಮ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಕಂಡು ಬಂದರೆ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸುತ್ತೇನೆ.